ಸ್ನೇಹಿತರೆ, ಹೊಸ ಮನೆ ಕಟ್ಟೋದಿಕ್ಕೆ ಸರ್ಕಾರದಿಂದ ನಿಮ್ಗೆ ಒಳ್ಳೆಯ ಒಂದು ಗುಡ್ ನ್ಯೂಸ್ ನ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಯಾಕಂತಂದ್ರೆ ಈ ಒಂದು ಆಶ್ರಯ ಮನೆ ಯೋಜನೆ ಅಡಿಯಲ್ಲಿ ನಿಮ್ಗೆ 2 ಲಕ್ಷದವರೆಗೆ ಸಬ್ಸಿಡಿನ ಕೊಡ್ತಾ ಇರುವಂತದ್ದು ಮನೆ ಕಟ್ಟೋದಿಕ್ಕೆ. ಅದೇ ರೀತಿಯಾಗಿ ಈ ಒಂದು ಮನೆ ಕಟ್ಟೋದಿಕ್ಕೆ ಏನೆಲ್ಲ ಎಲಿಜಿಬಿಲಿಟಿ ಬೇಕಾಗುತ್ತೆ, ಏನೆಲ್ಲ ದಾಖಲಾತಿಗಳು ಬೇಕಾಗುತ್ತೆ, ಅದೇ ರೀತಿಯಾಗಿ ಎಲ್ಲಿ ಅರ್ಜಿ ಸಲ್ಲಿಸಬೇಕಾಗುತ್ತೆ ಅಂತ ನಾನು ಕಂಪ್ಲೀಟ್ ಡೀಟೇಲ್ಸ್ ನ ಹೇಳ್ತಾ ಹೋಗ್ತೀನಿ. ಇವಾಗ ಮೊದಲನೇದಾಗಿ ಈ ಒಂದು ರಾಜೀವ್ ಗಾಂಧಿ ಹೌಸಿಂಗ್ ಕಾರ್ಪೊರೇಷನ್ ಲಿಮಿಟೆಡ್ ಇದರಿಂದ ಬರುವಂತದ್ದು, ಅಂದ್ರೆ RGSCL ಅಂತ ಏನ್ ಹೇಳ್ತೀವಲ್ವಾ, ಅದರಿಂದ ಬರ್ತಾ ಇರುವಂತ ಈ ಒಂದು ಆಶ್ರಯ ವಸತಿ ಯೋಜನೆ. ಅದೇ ರೀತಿಯಾಗಿ ಗ್ರಾಮೀಣ ಪ್ರದೇಶದಲ್ಲಿ ವಾಸ ಮಾಡ್ತಿರುವಂತವ್ರಿಗೆ 1,75,000 ತನಕ ಕೂಡ ಈ ಒಂದು ಸ್ಕೀಮ್ ಅಲ್ಲಿ ನಿಮ್ಗೆ ಸಬ್ಸಿಡಿ ಸಿಗುವಂತದ್ದು. ಅದೇ ರೀತಿಯಾಗಿ ನಗರ ಪ್ರದೇಶಗಳಲ್ಲಿ ಏನಾದ್ರು ಕೂಡ ವಾಸ ಮಾಡ್ತಾ ಇದ್ರೆ 2 ಲಕ್ಷದವರೆಗೆ ನಿಮ್ಗೆ ಸಬ್ಸಿಡಿ ಸಿಗುವಂತದ್ದು. ಆಶ್ರಯ ಮನೆ ಯೋಜನೆಗೆ ಅರ್ಜಿ ಹಾಕೋದಿಕ್ಕೆ ಯಾರೆಲ್ಲ ಅರ್ಹರು, ಅಂದ್ರೆ ಎಲಿಜಿಬಿಲಿಟಿ ಏನೇನೆಲ್ಲ ಬೇಕಾಗುತ್ತೆ ಅಂತ ನೋಡೋದಾದ್ರೆ, ಒಂದು ವಯಸ್ಸು 18 ವರ್ಷಕ್ಕಿಂತ ಮೇಲ್ಪಟ್ಟಿರ್ಬೇಕಾಗುತ್ತೆ. ಅದೇ ರೀತಿಯಾಗಿ 60 ವರ್ಷದಿಂದ ಒಳಗಡೆ ಇರಬೇಕಾಗುತ್ತೆ, ಅಂತವ್ರಿಗೆ ಅರ್ಜಿ ಹಾಕೋದಿಕ್ಕೆ ಅವಕಾಶ ಇರುವಂತದ್ದು. ಅದೇ ರೀತಿಯಾಗಿ ಕುಟುಂಬದ ವಾರ್ಷಿಕ ಆದಾಯ 3 ಲಕ್ಷಕ್ಕಿಂತ ಕಡಿಮೆ ಇರಬೇಕಾಗುತ್ತೆ. ಈ ಅರ್ಜಿದಾರರು ಈ ಒಂದು ಕರ್ನಾಟಕದಲ್ಲಿ ಯಾವುದೇ ರೀತಿಯಾದ ಒಂದು ಸ್ಕೀಮ್ ಅಲ್ಲಿ ಕೂಡ ಮನೆಗಳನ್ನ ತಗೊಂಡಿರಬಾರ್ದು, ಅಂತವ್ರಿಗೆ ಈ ಒಂದು ಮನೆ ಸಿಗುವಂತದ್ದು. ಅದೇ ರೀತಿಯಾಗಿ ನಿಮ್ಗೆ ಮನೆ ನಿರ್ಮಾಣ ಮಾಡ್ಕೊಳ್ಳೋದಿಕ್ಕೆ ಒಂದು ಭೂಮಿಯನ್ನು ಕೂಡ ಹೊಂದಿರಬೇಕಾಗುತ್ತೆ, ಅಂದ್ರೆ ಒಂದು ಸೈಟ್ ಕೂಡ ಇರಬೇಕಾಗುತ್ತೆ. ಮನೆ ಮಾಡ್ಕೊಳ್ಳೋದಿಕ್ಕೆ ಅರ್ಹರಾಗಿರ್ತೀರಾ.